ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯ ಸರ್ವದಾಂ. ಓಂ ಕಾಂತಾಯನಾಯ ವಿದ್ಮಹೇ ಕನ್ಯೆ ಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನಾನು ಕುಮಾರಸ್ವಾಮಿ ಎಮ್ಮೆ ಆಚಾರ್ಯ, ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಈ ದಿನ ವಿಶೇಷತೆ, ಮನುಷ್ಯನಿಗೆ ಯಾಕೆ ಹಿನ್ನಡೆ ಅನಾನುಕೂಲತೆಗಳು ಆಗುತ್ತೆ ನೋಡಿ. ಶಾಸ್ತ್ರ ಅಂದರೆ ಇಲ್ಲಿ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ. ಮನುಷ್ಯನಿಗೆ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ನಾವು ಮಾಡುವಂಥ ಕೆಲಸ ನಮ್ಮ ಕೈಯಲ್ಲಿದೆ. ಯಾಕೆ ನಾವು ಸಮಸ್ಯೆಗಳಲ್ಲಿ ಸಿಕ್ಕಾಕಂತಿದ್ದೀವಿ, ಯಾಕೆ ಸಮಸ್ಯೆಗಳು ಪದೇ ಪದೇ ಬರ್ತಾ ಇದ್ದವು ಮಾನವನಿಗೆ, ಯಾಕೆ ಅಂದರೆ ನಾವು ಯಾವ ಸಮಯಕ್ಕೆ ಏನು ಮಾಡಬೇಕು, ಅದನ್ನು ಮಾಡಬೇಕು ಮಾಡಬಾರ್ದು, ಅವನ್ನ ನಾವು ತಿಳ್ಕೊಂಡು, ನಮಗೆ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ನಾವು ಮಾಡೋಂಥ ಕೆಲಸ ನಮ್ಮ ಕೈಯಲ್ಲಿದೆ. ಶುಭ ಸಮಯ, ಶುಭ ವಾರ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರಣೆ ನೋಡಿ. ಶುಭ ವಾರ, ಶುಭ ನಕ್ಷತ್ರ, ಶುಭ ಯೋಗ, ಶುಭ ಕರ್ಣ ಇವನ್ನ ತಿಳ್ಕೊಂಡು ನಮ್ಮ ಆಗು ಹೋಗುಗಳ ಕೆಲಸಗಳನ್ನು, ಮುಖ್ಯವಾದ ಕೆಲಸಗಳನ್ನು, ದಿನನಿತ್ಯ ಕೆಲಸ ಬಿಟ್ಟು ಮುಖ್ಯವಾದ ಕೆಲಸಗಳನ್ನು, ಒಂದು ಮನೆ ಖರೀದಿ ಇರಲಿ, ವಿವಾಹ ಇರಲಿ, ದೀಕ್ಷೆ, ಮನೆಯಲ್ಲಿ ಆಗುವಂಥ ಎಲ್ಲ ಶುಭ ಕಾರ್ಯಗಳನ್ನು ಯಾವ ಸಮಯ ಯಾವ ನಕ್ಷತ್ರದಲ್ಲಿ ಮಾಡಿದರೆ ಜನಸಾಮಾನ್ಯರಿಗೂ ಇದು ತಿಳಿದು ಎಲ್ಲರೂ ಇದನ್ನು ಪಾಲನೆ ಮಾಡಿದರೆ ಎಲ್ಲರಿಗೂ ಅನುಕೂಲ ರೀತಿ ಆಗುತ್ತೆ ಅನ್ನೋದೇ ಒಂದು ಉದ್ದೇಶವಾಗಿ ಈ ದಿನ ವಿಶೇಷವಾಗಿ ತಿಥಿ ಅಂದರೆ ಏನು ನೋಡಿ. ತಿಥಿ ಕಾರ್ಯ ಮಾಡದೆ ತಿಥಿ ಅಂದ್ಕೊಂಡಿರ್ತೀವಿ ನೋಡಿ. ಯಾರು ಆ ವ್ಯಕ್ತಿ ಇಂಥ ವಸಂತ ಮಾಸ, ಇಂಥ ಋತು, ಇಂಥ ಪಕ್ಷ, ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷದಲ್ಲಿ, ಇಂಥ ಮಾಸದಲ್ಲಿ ಹುಟ್ಟಿರ್ತಾನೆ, ಆ ತಿಥಿ ಆಗಿರುತ್ತದೆ. ಆ ತಿಥಿಯ ಬಗ್ಗೆ ತಿಳ್ಕೊಬೇಕು ನಾವು. ತಿಥಿ ಅಂದರೆ ತಿಥಿಯಿಂದ ಐಶ್ವರ್ಯ ವೃದ್ಧಿ, ತಿಥಿ ಪಾಲನೆ ನೋಡಿ. ತಿಥಿ ಯೋಗ ಕರ್ಣ. ತಿಥಿ ವಾರ, ವಾರದಿಂದ ಆಯುಷ್ ವೃದ್ಧಿ, ಆಯುರ್ವೃದ್ಧಿ ಅಂತ ಹೇಳ್ತೀವಿ. ನಕ್ಷತ್ರದಿಂದ ಪಾಪ ಪರಿಹಾರ ನೋಡ್ರಿ. ಅವ್ರು ಹುಟ್ಟಿದ ನಕ್ಷತ್ರಕ್ಕೆ ನಾವು ಏನಾದ್ರು ದೋಷ ಪರಿಹಾರಗಳು ಮಾಡಿದರೆ ಅವ್ರದ್ದು ಏನೇ ಪೂರ್ವಾಜಿತ ಕರ್ಮ ದೋಷಗಳಿರಲಿ ಕ್ಷಮನ ಹಾಕಿ ಹೋಗ್ತಾವೆ. ಹೋಮ ಪೂಜೆ ಮಾಡ್ಬೇಕಂತಲ್ಲ, ವ್ರತಗಳು ಮಾಡೋದಿರಲಿ, ಅನುಷ್ಠಾನ ಮಾಡೋದಿರಲಿ, ನೀವೇನಾದರೂ ಪಡಿಬೇಕಂದ್ರೆ ನೀವು ಹುಟ್ಟಿದ ನಕ್ಷತ್ರ ನೋಡಿ. ಹುಟ್ಟಿದ ನಕ್ಷತ್ರಕ್ಕೆ ಅಧಿಕಾರ ಯೋಗ ಪಡೆದರೆ ಒಳ್ಳೆಯದು. ಜನ್ಮ ನಕ್ಷತ್ರ ಅಂತ ಹೇಳ್ತೀವಿ ನಾವು. ಆ ಜನ್ಮ ನಕ್ಷತ್ರಕ್ಕೆ ಅಧಿಕಾರ ಯೋಗ ಪಡೆಯುವಂಥದ್ದು, ಮನೆ ಖರೀದಿ ಮಾಡೋಂಥದ್ದು, ವಾಹನ ಖರೀದಿ ಮಾಡೋಂಥದ್ದು, ಅದು ಅವತ್ತಿಗೆ ಫಲ ಆಗಿರುತ್ತೆ. ಮತ್ತು ಅವರಿಗೆ ಏನಾದರೂ ಅದೃಷ್ಟ ಪಡಿಬೇಕು, ನಮ್ಮ ಜಾತದಲ್ಲಿಲ್ಲ ಗುರುಳೆ ಇಷ್ಟೇ ಪಡ್ಕೊಂಬಂತಿದ್ದೇವ ಅಂದರೆ ಆ ನಕ್ಷತ್ರ ದಿನ ಮಾಡೋದ್ರಿಂದ ಪಾಪ ಪರಿಹಾರಗಳು ಅಂತ. ಯೋಗದಿಂದ ವಾರ ತಿಥಿ ನಕ್ಷತ್ರ ಯೋಗ, ಯೋಗದಿಂದ ರೋಗ ನಿವಾರಣೆ ಅಂತ ನೋಡಿ. ಯಾವುದೇ ತಿಥಿ ಯೋಗಗಳು ಶುಭ ಆಗಿದ್ದರೆ ಆ ದಿನ ಶುಭ ಯೋಗದಲ್ಲಿ ನಾವೇನಾದರೂ ಮೆಡಿಷನ್, ಕಾಯಿಲೆಗಳು ದೀರ್ಘಾವಧಿ ಕಾಯಿಲೆಗಳು ಇರುತ್ತೆ, ಆ ಕಾಯಿಲೆಗಳಿಗೆ ಮೆಡಿಷನ್ ಆರಂಭ ಮಾಡೋದು, ಟ್ರೀಟ್ಮೆಂಟ್ ತೊಗೊಳೋದು ಮಾಡಿದರೆ ರೋಗ ನಿವಾರಣೆಗಳು ಆಗುತ್ತಾ ಹೋಗ್ತವೆ. ಅದೇ ರೀತಿ ಕರ್ಣದಿಂದ ಕಾರ್ಯಸಿದ್ಧಿ ನೋಡಿ. ಶುಭ ಕರಣಗಳನ್ನು ನೋಡಿಕೊಂಡು ನಾವು ಆ ಕಾರ್ಯಸಿದ್ಧಿಯನ್ನು ಪಡಿಬಹುದು. ಯಾವ ಶುಭ ಕರಣಗಳು, ಶುಭ ಯೋಗಗಳು, ಶುಭ ನಕ್ಷತ್ರಗಳು ತಿಥಿಯಿಂದ ಐಶ್ವರ್ಯ ವೃದ್ಧಿ, ವಾರದಿಂದ ಆಯುಷ್ ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ. ಈ ರೀತಿ ನಮಗೆ ಶುಭವಾರ ಶುಭ ನಕ್ಷತ್ರಗಳನ್ನು ನೋಡಿ ಕಾರ್ಯಗಳನ್ನು ಮಾಡೋದ್ರಿಂದ ಅನುಕೂಲತೆಗಳು ಸಿಗುತ್ತವೆ ನೋಡಿ. ಯಾವುದೇ ಒಂದು ವಾಹನ ತೊಗೊತಾ ಇರ್ತೀರಿ, ಮನೆ ಖರೀದಿ ಇರುತ್ತೆ, ಏನೋ ಒಂದು ಅಂಗಡಿ ವ್ಯಾಪಾರ ಆರಂಭ ಮಾಡ್ತಿರ್ತೀರಿ, ಯಾವ ವಾರ ಯಾವ ತಿಥಿ ಯಾವ ನಕ್ಷತ್ರ ನೋಡಿ, ಯಾವ ರೀತಿ ತಿಥಿಗಳು ದೋಷ ಇರುತ್ತೆ ಅನ್ನೋದನ್ನು ನೋಡ್ಬೇಕು ನಮಗೆ. ನಂದಾತಿಥಿ, ಭದ್ರಾತಿಥಿ, ಜಯಾತಿಥಿ, ಪೂರ್ಣಾತಿಥಿ ಅಂತ ಇರುತ್ತೆ. ಇಲ್ಲಿ ಭಾನುವಾರ ಮಂಗಳವಾರ ಪಾಡ್ಯಮಿ ಷಷ್ಠಿ ಏಕಾದಶಿ ಬಂದರೆ ಅದು ನಂದಾತಿಥಿ ಅಂತ ಹೇಳ್ತೀವಿ ನಾವು. ಭಾನುವಾರ ಮಂಗಳವಾರ ಪಾಡ್ಯಮಿ ಷಷ್ಠಿ ಏಕಾದಶಿ ಬಂದರೆ ಆ ದಿನ ತಿಥಿ ವರ್ಜ ಅಂತ ಹೇಳ್ತೀವಿ ನಾವು. ಆ ದಿನ ಯಾವುದು ಶುಭ ಕಾರ್ಯ ಮಾಡಂಗಿಲ್ಲ, ಎಲ್ಲರಿಗೂ ಅನ್ವಯಿಸುತ್ತೆ. ಸೋಮವಾರ ಮತ್ತು ಶುಕ್ರವಾರ ಭದ್ರಾತಿಥಿ ಅಂತ ಹೇಳ್ತೀವಿ. ಬಿದಿಗೆ ಸಪ್ತಮಿ ದ್ವಾದಶಿ ಸೋಮವಾರ ಮತ್ತು ಶುಕ್ರವಾರ ಇದ್ದಲ್ಲಿ ಇದು ತಿಥಿ ವರ್ಜ ನೋಡಿ. ಆ ದಿನ ಏನೇ ಕೆಲಸ ಮಾಡಿದ್ರು ನಾಶ ಆಗ್ತಾ ಹೋಗುತ್ತೆ. ಬುಧವಾರ ಜಯಾತಿಥಿ ಅಂತ ಹೇಳ್ತೀವಿ. ತದಿಗೆ ಅಷ್ಟಮಿ ತ್ರಯೋದಶಿ ಬುಧವಾರ ಬಂದಲ್ಲಿ ಜಯಾತಿಥಿ ಆಗುತ್ತದೆ. ಗುರುವಾರ ಪೂರ್ಣಾತಿಥಿ ಅಂತ ಹೇಳ್ತೀವಿ. ಚೌತಿ ನವಮಿ ಚತುರ್ದಶಿ ಈ ರೀತಿ ಬಂದ್ರೆ ಪೂರ್ಣತಿಥಿ ಅಂತ ಹೇಳ್ತೀವಿ. ಈ ರೀತಿ ಬಂದಲ್ಲಿ ಅಶುಭ ಅಂತ ಹೇಳ್ತೀವಿ. ಶನಿವಾರ ಇದು ಪೂರ್ಣಾತಿಥಿ. ಪಂಚಮಿ, ದಶಮಿ, ಪೌರ್ಣಮಿ ತಿಥಿಗಳು ಬಂದರೆ ವರ್ಜ ಮಾಡಬೇಕು ನೋಡಿ. ಈ ದಿನ ಮಾಡಿದರೆ ಆ ತಿಥಿಗಳಲ್ಲಿ ಐಶ್ವರ್ಯ ಲಾಭ ಬದಲಿ ಲಾಸ್ ಆಗ್ತಾ ಹೋಗ್ತೈತಿ ಮನುಷ್ಯನಿಗೆ. ಹಾಗಾದರೆ
ಯಾವ ತಿಥಿ ಯಾವ ವಾರ ಮಾಡಿದರೆ ಶುಭ ಗುರುಗಳೇ ಅಂದರೆ ವಿಶೇಷವಾಗಿ ತಿಳ್ಕೊಳ್ಳಿ. ಇದು ನಮ್ಮ ಸ್ಕ್ರೀನಲ್ಲಿನೂ ಬರ್ತಾ ಹೋಗುತ್ತೆ ನಿಮಗೆ ಯಾವ ತಿಥಿ ಅಂತ. ನೋಡಿ, ಮಂಗಳವಾರ ಜಯಾತಿಥಿ ಅಂತ ಹೇಳ್ತೀವಿ. ಮಂಗಳವಾರ ಜಯ ನೋಡಿ, ಹೆಸರೇ ಜಯಾತಿಥಿ ಅಂತಿದೆ. ನೀವೇನಾದರೂ ತದಿಗೆ ಅಷ್ಟಮಿ ತ್ರಯೋದಶಿ ಮಂಗಳವಾರ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳ್ತೀವಿ. ಆದರೆ ಮಂಗಳವಾರ ತದಿಗೆ ಅಷ್ಟಮಿ ತ್ರಯೋದಶಿ ಬಂದ್ರೆ ಜಯಾತಿಥಿ, ಇದು ಶುಭ ಆಗಿರುತ್ತದೆ. ಬುಧವಾರ ಭದ್ರಾತಿಥಿ ಅಂತ ಹೇಳ್ತೀವಿ. ಬಿದಿಗೆ ಸಪ್ತಮಿ ದ್ವಾದಶಿ ಈ ರೀತಿ ಬಂದ್ರೆ ನಿಮಗೆ ಶುಭವನ್ನು ಉಂಟು ಮಾಡುತ್ತದೆ. ಗುರುವಾರ ಪೂರ್ಣಾತಿಥಿ, ಪೂರ್ಣ ನೋಡಿ ಸಂಪೂರ್ಣಗೊಳ್ಳೋದು ಅಂತ. ಪಂಚಮಿ ದಶಮಿ ಪೌರ್ಣಮಿ, ಪಂಚಮಿ ದಶಮಿ ಪೌರ್ಣಮಿ. ಗುರುವಾರ ಬಂದ್ರೆ ವಿಶೇಷ ದಿನ ಆಗಿರುತ್ತದೆ. ನೋಡಿ, ಗುರುವಾರ ಪೌರ್ಣಮಿ ಬಂದಿದೆ, ವಿಶೇಷ ಗುರು ಪೌರ್ಣಮಿ ಅಂತ ಹೇಳ್ತೀವಿ. ಇದು ಒಂದೇ ಗೊತ್ತಿರೋದು ನಮಗೆ. ಎಲ್ಲದ್ರ ಬಗ್ಗೆನೂ ಈ ರೀತಿ ತಿಳ್ಕೊಂಡು ಮಾಡ್ಕೊತಾ ಹೋದ್ರೆ ನಿಮಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರ್ತದೆ. ಶುಕ್ರವಾರ ನಂದಾತಿಥಿ, ಪಾಡ್ಯಮಿ ಷಷ್ಠಿ ಏಕಾದಶಿ ಬಂದಲ್ಲಿ ಶುಕ್ರವಾರ ಶುಭ ಆಗಿರುತ್ತದೆ. ಅದೇ ರೀತಿ ಶನಿವಾರ ರಿಕ್ತಾತಿಥಿ, ಚೌತಿ ನವಮಿ ಚತುರ್ದಶಿ ಈ ರೀತಿ ಬಂದರೆ ನಿಮಗೆ ಶುಭ ಆಗುತ್ತದೆ. ಈ ರೀತಿ ವಾರ ತಿಥಿಗಳನ್ನು ನೋಡಿ ನಿಮ್ಮ ಶುಭ ಕಾರ್ಯಗಳನ್ನು ಉದ್ಯೋಗಗಳನ್ನು ಆರಂಭ ಮಾಡಿದ್ಯಾದ್ರೆ ತಿಥಿಯಿಂದ ಐಶ್ವರ್ಯ ವೃದ್ಧಿ ಅಂತ ಹೇಳಿದ್ವಿ, ಹಣಕಾಸು. ನೋಡಿ, ಈ ರೀತಿ ತಿಥಿಗಳನ್ನು ನೋಡಿ ನೀವು ಮಾಡಿದರೆ ತುಂಬ ಶುಭ ಆಗುತ್ತದೆ. ಈ ಸ್ಕ್ರೀನ್ ಮೇಲ್ಗಡೆ ಶುಭ ತಿಥಿಗಳು ಯಾವುವು, ಯಾವ ವಾರ ಯಾವ ಶುಭ ತಿಥಿ ಬರುತ್ತೆ ಅಂತ ಕೊಟ್ಟಿರ್ತೀವಿ. ನೀವು ಕ್ಯಾಲೆಂಡರ್ ಮುಖಾಂತರ ಸಹಾಯದಿಂದ ನೋಡಿಕೊಂಡು ಮಾಡಿದ್ದೆ ನಿಮಗೆ ತುಂಬ ಶುಭವನ್ನು ಉಂಟು ಮಾಡ್ತದೆ. ಯಾವನ್ನ ಬಿಡಬೇಕು ಯಾವನ್ನ ಮಾಡಬೇಕು ಈ ರೀತಿ ತಿಥಿಗಳ ಪ್ರಕಾರ ಮಾಡಿದ್ದೆ ನಿಮ್ಮ ಸಕ್ಸಸ್ ನಿಮ್ಮ ಕೈಯಲ್ಲೇ ಇದೆ. ಆವಾಗಲೇ ಹೇಳ್ದಂಗೆ ತಿಥಿಯಲ್ಲಿ ಭಾನುವಾರ ಮತ್ತು ಮಂಗಳವಾರ ನಂದಾತಿಥಿ ಬಂದರೆ ಮೃತ್ಯುಯೋಗ ಅಂತ ಆಗುತ್ತೆ. ಅದು ಶುಕ್ರವಾರ ಸೋಮವಾರ ಭದ್ರಾತಿಥಿ ಬಂದ್ರೂ ಮೃತ್ಯುಯೋಗ ಆಗುತ್ತೆ. ಬುಧವಾರ ಜಯಾತಿಥಿ ಬಂದ್ರೂ ಮೃತ್ಯುಯೋಗ ಆಗುತ್ತದೆ. ಗುರುವಾರನು ರಿಕ್ತಾತಿಥಿ ಬಂದರೆ ಮೃತ್ಯುಯೋಗ ಆಗುತ್ತದೆ. ಅದೇ ರೀತಿ ಶನಿವಾರನು ಪೂರ್ಣಾತಿಥಿ ಬಂದರೆ ಮೃತ್ಯುಯೋಗ ಆಗುತ್ತದೆ. ಈ ರೀತಿ ಈ ತಿಥಿಗಳು ಬಂದರೆ ನಾವು ಮೃತ್ಯುಯೋಗವೆಂದು ನಾವು ಮಾಡುವ ಕೆಲಸಗಳನ್ನು ವರ್ಜ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ತಿಥಿಗಳಲ್ಲಿ ಕ್ರಚಕ ಯೋಗ ಷಷ್ಠಿಯಿಂದ ಮುಂದಿನ 7 ದಿನಗಳಲ್ಲಿ ಶನಿವಾರದಿಂದ 7 ದಿನಗಳಲ್ಲಿ ಕೂಡಿದರೆ ಕ್ರಚಕ ಯೋಗ ಆಗುತ್ತದೆ. ಯಾವ ರೀತಿ ಅಂದರೆ ನೋಡಿ, ತಿಥಿ ಮತ್ತು ಯೋಗ, ವಾರ ತಿಥಿ ಯೋಗ ಈ ರೀತಿ ಶನಿವಾರ ಷಷ್ಠಿ ಕ್ರಚಕ, ಮಂಗಳವಾರ ದಶಮಿ ಕ್ರಚಕ ಯೋಗ ಆಗುತ್ತದೆ. ಶುಕ್ರವಾರ ಸಪ್ತಮಿ ಬಂದರೆ, ಮತ್ತೆ ಸೋಮವಾರ ಏಕಾದಶಿ ಬಂದರೆ, ಗುರುವಾರ ಅಷ್ಟಮಿ ಬಂದರೆ, ರವಿವಾರ ದ್ವಾದಶಿ ಬಂದರೆ, ರವಿವಾರ ಮತ್ತೆ ದ್ವಾದಶಿ ಬಂದರೆ, ಬುಧವಾರ ನವಮಿ ಬಂದರೆ ಕ್ರಚಕ ಯೋಗ ಆಗುತ್ತದೆ. ಈ ರೀತಿ ವಾರ ನಕ್ಷತ್ರಗಳು ಬಂದಲ್ಲಿ ದಗ್ಧ ಯೋಗಗಳು ಉಂಟಾಗುತ್ತವೆ. ದಗ್ಧ ಯೋಗಗಳು ಯಾವ ರೀತಿ ಅಂತ ನೋಡೋದಾದ್ರೆ, ರವಿವಾರ ದ್ವಾದಶಿ ಬಂದಲ್ಲಿ ದಗ್ಧ ಯೋಗ, ಸೋಮವಾರ ಏಕಾದಶಿ ಬಂದರೆ ದಗ್ಧ ಯೋಗ, ಮಂಗಳವಾರ ಪಂಚಮಿ ಬಂದರೆ ದಗ್ಧ ಯೋಗ, ಬುಧವಾರ ತೃತೀಯ ಬಂದರೆ ದಗ್ಧ ಯೋಗ, ಗುರುವಾರ ಷಷ್ಠಿ ಬಂದಲ್ಲಿ ದಗ್ಧ ಯೋಗ, ಶುಕ್ರವಾರ ಅಷ್ಟಮಿ ಬಂದರೆ ದಗ್ಧ ಯೋಗ, ಶನಿವಾರ ಬಂದರೆ ನವಮಿ ಬಂದರೆ ಶನಿವಾರ ದಗ್ಧ ಯೋಗ. ಈ ರೀತಿ ತಿಥಿ ವಾರಗಳು ಕೂಡಿದರೆ ಈ ರೀತಿ ದಗ್ಧ ಯೋಗಗಳು ಉಂಟಾಗುತ್ತವೆ. ಅದೇ ರೀತಿ ವಿಷಯೋಗಗಳು ಸೂರ್ಯಾದಿಯಲ್ಲಿ ಚತುರ್ಥಿ ಷಷ್ಠಿ ಸಪ್ತಮಿ ದ್ವಿತೀಯ ಅಷ್ಟಮಿ ನವಮಿ ತಿಥಿಗಳು ಬಂದರೆ ವಿಷಯೋಗ ಹೇಗೆಂದರೆ, 1 ರವಿವಾರ ಚತುರ್ದಶಿ ಬಂದಲ್ಲಿ, ಸೋಮವಾರ ಷಷ್ಠಿ ಬಂದಲ್ಲಿ, ಮಂಗಳವಾರ ಸಪ್ತಮಿ ಬಂದಲ್ಲಿ, ಬುಧವಾರ ದ್ವಿತೀಯ ತಿಥಿ ಬಂದರೆ, ಬುಧವಾರ ದ್ವಿತೀಯ ತಿಥಿ, ಗುರುವಾರ ಅಷ್ಟಮಿ ಬಂದರೆ, ಶುಕ್ರವಾರ ನವಮಿ ಬಂದರೆ, ಶನಿವಾರ ಸಪ್ತಮಿ ಬಂದರೆ ಇದು ವಿಷಯೋಗ. ನೋಡಿ, ವಿಷಯ ಅಂದರೆ ಕೆಟ್ಟದ್ದು ಅಂತ. ಈ ರೀತಿ ತಿಥಿಗಳನ್ನು ವರ್ಜ ಮಾಡಬೇಕು. ಹತಾಶನ ಯೋಗಗಳು ಸೋಮವಾರದಿಂದ ಹಿಂದು ಮುಂದೆ 7 ವಾರಗಳಲ್ಲಿ ಷಷ್ಠಾದಿ ತಿಥಿಗಳು ಕ್ರಮವಾಗಿ ಬಂದರೆ ಹನಪ ಯೋಗ ಉಂಟಾಗುತ್ತದೆ. ಇದು 2 ರೀತಿ, ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ಬಂದರೂ ಹುತಾಶನ ಯೋಗ ಎಂದು 2 ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ನೋಡೋ ವಿಧಾನ. ಸೋಮವಾರ ಷಷ್ಠಿ, ಮಂಗಳವಾರ ಸಪ್ತಮಿ, ಬುಧವಾರ ಅಷ್ಟಮಿ, ಗುರುವಾರ ನವಮಿ, ಶುಕ್ರವಾರ ದಶಮಿ, ಶನಿವಾರ ಏಕಾದಶಿ, ರವಿವಾರ ದ್ವಾದಶಿ ಈ ರೀತಿ ಬಂದರೂ ಹತಾಶನ ಯೋಗ ಅಂದರೆ ಬೆಂಕಿ ಅಂತ. ಏನೇ ಮಾಡಿದರೂ ಕೆಲಸಗಳು ಸುಟ್ಟು ಹೋಗುತ್ತವೆ ಅಂತ, ಅವ್ರು ಮಾಡಿದ ಕೆಲಸಗಳು ತೊಂದರೆಗೆ ಈಡಾಗ್ತವು ಅಂತ. ಅದೇ ರೀತಿ ನಮಗೆ ಶುಭ ನೋಡಬೇಕು, ನಮ್ಗೆ ಬೇಕಾಗಿರೋದು ಶುಭ. ನೋಡಿ, ಅಮೃತ ಸಿದ್ಧಿ ಯೋಗಗಳು ಯಾವ ರೀತಿ ಯಾವ ನಕ್ಷತ್ರಗಳು ಬಂದರೆ, ಯಾವ ವಾರ ಯಾವ ತಿಥಿ ನಕ್ಷತ್ರ ಬಂದರೆ ಅಮೃತ ಸಿದ್ಧಿ ಯೋಗ ಅಂತ ಬರೆದಿರ್ತಾರೆ ಕ್ಯಾಲೆಂಡ್ರಲ್ಲಿ. ಯಾವ ರೀತಿ ನಾವು ನೋಡ್ಬೇಕಂತಂದ್ರೆ, ರವಿವಾರ ಹಸ್ತ ನಕ್ಷತ್ರ ಇದ್ದು ಪಂಚಮಿ ತಿಥಿ ಇದ್ದರೆ ಸಿದ್ಧಿ ಯೋಗ, ಸೋಮವಾರ ಮೃಗಶಿರ ನಕ್ಷತ್ರ ಷಷ್ಠಿ ತಿಥಿ ಬಂದರೆ ಶುಭ, ಮಂಗಳವಾರ ಅಶ್ವಿನಿ ನಕ್ಷತ್ರ ಸಪ್ತಮಿ ತಿಥಿ ಇದ್ದರೆ ಅಮೃತ ಯೋಗ, ಬುಧವಾರ ಅನುರಾಧ ನಕ್ಷತ್ರ ಇದ್ದು ಅಷ್ಟಮಿ ಇದ್ದರೂ
ಅಮೃತ ಸಿದ್ಧಿಯೋಗ. ಬುಧವಾರ ಅನುರಾಧ ಇದ್ದು ಅಷ್ಟಮಿ ತಿಥಿ ಇದ್ದರೆ ಶುಭ. ಗುರುವಾರ ಪುಷ್ಯ ನಕ್ಷತ್ರ ನವಮಿ ತಿಥಿ, ನೋಡಿ ಗುರು ಪುಷ್ಕರ ಯೋಗ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಶುಕ್ರವಾರ ರೋಹಿಣಿ ನಕ್ಷತ್ರ ಏಕಾದಶಿ ತಿಥಿ ಬಂದರೆ ಶುಭ. ಅದೇ ರೀತಿ ನಕ್ಷತ್ರಗಳು ಹಾಲಾಹಲ ಯೋಗಗಳು ಉಂಟು ಮಾಡುತ್ತವೆ. ಯಾವ ರೀತಿ ಅಂದರೆ ರವಿವಾರ ಕೃತಿಕಾ ನಕ್ಷತ್ರ ಇದ್ದು ಪಂಚಮಿ ತಿಥಿ ಇದ್ದರೆ ಹಾಲಾಹಲ ಯೋಗ ಅಂದರೆ ಹಾಳಾಗೋದು ಅಂತ. ಇಲ್ಲಿ ಸೋಮವಾರ ಚಿತ್ತಾ ನಕ್ಷತ್ರವಿದ್ದು ದ್ವಿತೀಯ ತಿಥಿಯಲ್ಲಿ ಶುಭ. ಮಂಗಳವಾರ ಅಶುಭ ಆಗಿರುತ್ತದೆ. ಮಂಗಳವಾರ ರೋಹಿಣಿ ನಕ್ಷತ್ರ ಇದ್ದರೆ ಪೌರ್ಣಮಿ ತಿಥಿ ಇದ್ದರೆ. ಬುಧವಾರ ಭರಣಿ ನಕ್ಷತ್ರ ಸಪ್ತಮಿ ತಿಥಿ ಇದ್ದರೆ. ಶುಕ್ರವಾರ ಶ್ರವಣ ನಕ್ಷತ್ರ ಇದ್ದು ಷಷ್ಠಿ ತಿಥಿ ಇದ್ದರೆ. ಶನಿವಾರ ರೇವತಿ ನಕ್ಷತ್ರ ಇದ್ದು ಷಷ್ಠಿ ಅಷ್ಟಮಿ ಇದ್ದರೆ. ಮಂಗಳವಾರ ರೋಹಿಣಿ ನಕ್ಷತ್ರ ಇದ್ದರೆ. ಈ ರೀತಿ ತಿಳಿಯಬೇಕು. ಹಾಲಾಹಲ ಯೋಗಗಳು ಉಂಟಾಗುತ್ತದೆ. ಯಾವುದೇ ಕಾರ್ಯ ಆರಂಭಕ್ಕೆ ಮಾಡಬಾರದು. ಹಾಲಾಹಲ ಅಂದರೆ ಹಾಳಾಗೋದು ಅಂತ. ಈ ರೀತಿ ನೀವು ಯಾವುದೇ ಕೆಲಸವನ್ನು ಮಾಡಿದ್ದೇ ಆದರೆ ಅಶುಭಗಳು ಉಂಟಾಗುತ್ತವೆ. ಆಮೇಲೆ ಬಂದು ನಾವು ಕೇಳೋಕ್ಕಿಂತ ಈ ರೀತಿ ನೀವು ವಾರ ನಕ್ಷತ್ರಗಳನ್ನು ತಿಳ್ಕೊಂಡು ಮಾಡಿದ್ದೇ ಆದರೆ ನಿಮಗೆ ಅಶುಭ ಶುಭ ಎರಡೂ ಹೇಳಿರ್ತೀವಿ. ಶುಭವನ್ನು ಆಯ್ಕೊಂಡು ಅಶುಭವನ್ನು ಬಿಡಬೇಕು. ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ದಿನ ವಾರ ನಕ್ಷತ್ರಗಳ ವಿಶೇಷತೆ ಏನು ಈ ಮುಂದಿನ ಭಾಗದಲ್ಲಿ ತಿಳಿತಾ ಹೋಗೋಣ. ಸರ್ವೇ ಜನೋ ಸುಖನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣಮಸ್ತು.